ಸರ್ಕಾರಿ ಆಸ್ಪತ್ರೆ ಎಂದರೆ ಬಡವರ ಪಾಲಿಗೆ ದೇವಾಲಯ ಇದ್ದಂತೆ. ಆದರೆ ಇಲ್ಲೊಂದು ಆರೋಗ್ಯ ಕೇಂದ್ರ ಹೆಸರಿಗೆ ಮಾತ್ರ ಇದೆ. ಆದರೆ ಇಲ್ಲಿ ಬಡ ರೋಗಿಗಳಿಗೆ ಚಿಕಿತ್ಸೆ ಎಂಬುದು ಮರೀಚಿಕೆಯಾಗಿದೆ. ಹಾಗಿದ್ರೆ ಯಾವುದು ಆ ಆಸ್ಪತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೆಲದ ಮೇಲೆ ಬಿದ್ದು ನರಳಾಡಿದ ರೋಗಿ. ಚೀಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ನೆಲದ ಮೇಲೆ ಬಿದ್ದು ನರಳಾಡುವ ಸನ್ನಿವೇಶವನ್ನ ನೋಡುತ್ತಿದ್ದರೆ ಎಂಥವರಿಗಾದರೂ ಕರುಳು ಚುರುಕನ್ನದೇ ಇರಲಾರದು. ಹೌದು, ಇಂತಹ ಮನಕಲಕುವ ಘಟನೆ ನಡೆದಿರೋದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚೀಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸುತ್ತಮುತ್ತಲ 20ಕ್ಕೂ ಹೆಚ್ಚು ಗ್ರಾಮದ ಜನರು ಅವಲಂಬಿಸಿದ್ದು ಚಿಕಿತ್ಸೆಗೆಂದು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಇಲ್ಲಿಗೆ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ಎನ್ನುವ ಆರೋಪ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ ವೈದ್ಯರ ಸಮಸ್ಯೆ ಕೂಡ ಇಲ್ಲಿದೆ. ಇದಕ್ಕೆ ಉದಾಹರಣೆ ಎನ್ನುವಂತೆ ಸೋಮವಾರ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ವ್ಯಕ್ತಿಯೊಬ್ಬ ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದಿದ್ದಾನೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಸರಿಯಾದ ಚಿಕಿತ್ಸೆ ಸಿಗದೆ ಕಾದು ಕಾದು ನಿತ್ರಾಣಗೊಂಡು ಆಸ್ಪತ್ರೆಯ ನೆಲದ ಮೇಲೆ ಬಿದ್ದು ನರಳಾಡಿದ್ದಾನೆ. ಈ ದೃಶ್ಯವನ್ನ ಅಲ್ಲಿನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ವೈದ್ಯರ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿ, ಇದು ಚೀಲೂರು PH ನೋಡಿ. ಇವತ್ತು ಮಂಡೇ 12 ಆಗಸ್ಟ್ 12 ನೋಡಿ. ಡಾಕ್ಟರ್ಸ್ ಇಲ್ಲ. ಡಾಕ್ಟರ್ ಸಂತೋಷ್ ಎಲ್ಲೋ ಚೆನ್ನಗೇರಿ ಪೋಸ್ಟಿಂಗ್ ಮಾಡಿದ್ದಾರೆ ಅಂತ ಇವರಿಗೆ. ಸೊ ಹಾಗಾಗಿ ಡಾಕ್ಟರ್ಸ್ ಇಲ್ಲ. ಪೇಷಂಟ್ ತುಂಬ ಇದ್ದಾರೆ. ಪೇಷಂಟ್ ಸೀರಿಯಸ್ ಇದೆ, ನೋಡ್ಕೊಂಡಿದ್ದು ಯಾರೂ ಇಲ್ಲ ನೋಡಿ ಸರ್. ಏನು ರೀ ಕರ್ಮಕಾಂಡ ಇದು? ಹಾಂ, ಎಲ್ಲಿ ಮಲಗ್ತಾರೆ ರೀ? ಯಾರು ಟ್ರೀಟ್ಮೆಂಟ್ ಕೊಡೋರೇ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೇನಾ? ಇದು ನೋಡಿ ಸರ್, ಚೀಲೂರು ಹಾಸ್ಪಿಟ್ಲು, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಇಲ್ಲಿ ಡಾಕ್ಟರ್ಸ್ ಯಾರೂ ಇಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ. ಪೇಷಂಟ್ ಸೀರಿಯಸ್ ಇದೆ. ಈ ತಾಯಿ ನೋಡಿ ಮಗು ಎತ್ಕೊಂಡು ಬಂದಿದ್ದಾರೆ. ಅವ್ರ ಯಜಮಾನ್ರಿಗೆ ಸೀರಿಯಸ್ ಆಗಿದೆ. ದಯವಿಟ್ಟು ಸ್ವಲ್ಪ ಪೋಸ್ಟಿಂಗ್ ಮಾಡಿ ಸರ್. ಕಂಟಿನ್ಯೂ ಡಾಕ್ಟರ್ ಇರಬೇಕು. ಇಲ್ಲಿ ತುಂಬ ಅವಶ್ಯಕತೆ ಇದೆ. ಆಂಬುಲೆನ್ಸು ಇಲ್ಲ. ಆಂಬುಲೆನ್ಸ್ ರನ್ನಿಂಗಲ್ಲಿದೆ ಆರೋಗ್ಯ ಕೇಂದ್ರ. ಸೊ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಡಾಕ್ಟರ್ ಶಾರ್ಟೇಜ್ ಇದ್ದಾರೆ ಇಲ್ಲಿ. ಯಾವಾಗ ಬಂದರೂ ಇದೇ ಪ್ರಾಬ್ಲಮ್ಮು. ವೀಕ್ಲಿ 3 days ಇರಲ್ಲ. ಇಲ್ಲಿ ಪೇಷಂಟ್ಗೆ ಪರದಾಡ್ತಿರೋ ನೋಡಿ ಸರ್. ಇವರು ಅನ್ಕಾನ್ಷಿಯಸ್ ಆಗಿ ಫುಲ್ ಸೀರಿಯಸ್ ಆಗಿದೆ. ಈಗ 188 ಆಂಬುಲೆನ್ಸ್ ಮಾಡಿ ಶಿವಮೊಗ್ಗ ಕಳಿಸ್ತಿದ್ವಿ. ತುಂಬ ಪ್ರಾಬ್ಲಮ್ ಇದೆ. ದಯವಿಟ್ಟು ಸರ್ಕಾರ ಗಮನಕ್ಕೆ ತಗೋಬೇಕು. ಡಾಕ್ಟರ್ ಅಪಾಯಿಂಟ್ ಮಾಡಬೇಕಾಗಿ ಮನವಿ ಸರ್. ನಿತ್ರಾಣಗೊಂಡು ಕುಸಿದು ಬಿದ್ದಿದ್ದ ರೋಗಿಯನ್ನ ಅಲ್ಲಿನ ಸ್ಥಳೀಯರು ಕೂಡಲೇ ಆಂಬ್ಯುಲೆನ್ಸ್ನಲ್ಲಿ ಶಿವಮೊಗ್ಗಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಚೀಲೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಚಿಕಿತ್ಸೆಗೆಂದು ಶಿವಮೊಗ್ಗಕ್ಕೆ 40 ಕಿಲೋಮೀಟರ್ ಹೋಗಬೇಕು. ಇಲ್ಲವಾದರೆ ದಾವಣಗೆರೆಗೆ ಬರಬೇಕಾದರೆ 80 ಕಿಲೋಮೀಟರ್ ಹೋಗಬೇಕು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗೆ ಅನುಕೂಲ ಇದ್ದರೂ ಕೂಡ ವೈದ್ಯರು ಹಾಗೂ ಸಿಬ್ಬಂದಿಗಳಿಲ್ಲ. ಇದರಿಂದಾಗಿ ರೋಗಿಗಳು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಡ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ಎಂಬುದು ಮರೀಚಿಕೆಯಾಗಿದೆ. ನಮಗೆ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಲು ವೈದ್ಯರು ಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದು ಚೀಲೂರು PH, ನ್ಯಾಮತಿ ತಾಲೂಕು ಬರುತ್ತೆ, ದಾವಣಗೆರೆ ಡಿಸ್ಟಿಕ್ಕು. ಇಲ್ಲಿ ನೋಡಿ ಸರ್, ಇಲ್ಲಿ ವಾರದಲ್ಲಿ 3-4 ದಿನ ಡಾಕ್ಟರ್ ಇರ್ತಾರೆ. 2 ದಿನ ಡಾಕ್ಟರ್ ಇರಲ್ಲ. ಅಂದರೆ ಎಕ್ಸ್ಪೆಷಲಿ ಇವತ್ತು ಮಂಡೇ ಡಾಕ್ಟರ್ ಇರಲೇಬೇಕು. ಯಾಕಂದರೆ ಇಲ್ಲಿ ಸಂತೆ ಇರೋದ್ರಿಂದ ಮಂಡೇ ತುಂಬ ಜನ ಪೇಷಂಟ್ ಬರ್ತಾರೆ. ಈ ಒಂದೇ ಹಾಸ್ಪಿಟ್ಲಿಗೆ ಸುಮಾರು ಒಂದು 50 ಹಳ್ಳಿ ನಂಬ್ಕೊಂಡಿದೆ. ಸೊ ಎಕ್ಸ್ಪೆಷಲಿ ಮಂಡೇ ಏನಕ್ಕೆ ಬೇಕಂದರೆ ಕೂಲಿ ಕಾರ್ಮಿಕರಿಗೆಲ್ಲ ಈ ಕಡೆ ರಜೆ ಇರೋದ್ರಿಂದ ಇವತ್ತು ಬರ್ತಾರೆ. ಪೇಷಂಟ್ ತುಂಬ ಬಂದಿದೆ. ಒಂದು ಪೇಷಂಟ್ ಆಲ್ರೆಡಿ ಸೀರಿಯಸ್ ಆಗಿದೆ. ನಮಗೆ ಇಲ್ಲಿಂದ 80 ಕಿಲೋಮೀಟರ್ ದಾವಣಗೆರೆ, 40 ಕಿಲೋಮೀಟರ್ ಶಿವಮೊಗ್ಗ ಆಗುತ್ತೆ. ಯಾವುದೇ ಒಂದು ಪೇಷಂಟು ಇಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಾವಣಗೆರೆ ಶಿವಮೊಗ್ಗ ಹೋಗಬೇಕಾಗತ್ತೆ. ಕಡು ಬಡವರು ಹೋಗೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನೋಡಿ, ಡಾಕ್ಟ್ರ್ ಬೇರೆ ಕಡೆ ಪೋಸ್ಟಿಂಗ್ ಮಾಡಿದಾರಂತೆ. ಸೊ ಇಲ್ಲಿ ಡಾಕ್ಟ್ರ್ ಬೇರೆ ಕಡೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಬೇರೆ ಯಾರ್ಯಾರು ಪೋಸ್ಟ್ ಮಾಡೋಕ್ಕೆ ಕೇಳಿ. ಇನ್ನೊಂದು ಡಾಕ್ಟರ್ಸ್ಗೆ ಅಡಿಷನಲ್ ಡಾಕ್ಟರ್ಸ್ ಬೇಕು. ಮತ್ತು 24 ಗಂಟೆ ಇಲ್ಲಿ ಫೆಸಿಲಿಟಿ ಬೇಕಾಗಿ ಮನವಿ ಸರ್. ದಯವಿಟ್ಟು 24 ಗಂಟೆ ಡಾಕ್ಟರ್ ಅವಶ್ಯಕತೆ ಇದು ಫೆಸಿಲಿಟಿ ಮಾಡಿಕೊಡಿ. ಇದು ಸರ್ಕಾರ ಮತ್ತು THO, DHO ಮತ್ತು ಜಿಲ್ಲಾಡಳಿತ ಮನವಿ ಮಾಡ್ಕೊತೀವಿ. ಒಟ್ಟಿನಲ್ಲಿ ಚೀಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ಇದ್ದು ಆರೋಗ್ಯ ಸಚಿವರು ಇತ್ತ ಗಮನ ಹರಿಸಿ ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕ ಮಾಡುವ ಮೂಲಕ ಬಡ ರೋಗಿಗಳ ಜೀವ ಉಳಿಸುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ.